ಉಳ್ಳಾಳ ಠಾಣೆಗೆ ಡಿವೈಎಫ್ಐ ಸಂಘಟನೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ಮಂಗಳವಾರ ನಡೆದಿದೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಭಟ್ ವಿರುದ್ಧ ಪ್ರತಿಭಟಿಸಿದ ಡಿವೈಎಫ್ಐ ಮುಖಂಡರ ಮೇಲೆ ಪ್ರಕರಣ ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಉಳ್ಳಾಳ ಠಾಣೆಗೆ ಡಿವೈಎಫ್ಐ ಮುತ್ತಿಗೆ ಹಾಕಲು ಯತ್ನಿಸಿದೆ. ಇನ್ನು ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಠಾಣೆಗೆ ಬೀಗ ಹಾಕಿ ಪೊಲೀಸರು ಸುರಕ್ಷತೆ ನೀಡಿದ ಘಟನೆಯೂ ನಡೆಯಿತು. ಆರ್ಎಸ್ಎಸ್ ಹಾಗೂ ಶಾಸಕರ ಚೇಲಾಗಳಂತೆ ಪೊಲೀಸರು ವರ್ತಿಸುತ್ತಿದ್ದಾರೆ ಎಂದು ಡಿವೈಎಫ್ಐ ಆರೋಪಿಸಿ ಮಾಸ್ತಿಕಟ್ಟಿಯಿಂದ ಉಳ್ಳಾಳ ಠಾಣೆಯವರೆಗೂ ಘೋಷಣೆಯನ್ನ ಕೂಗುತ್ತಾ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ರಾಜ್ಯಕ್ಕೆ ಸ್ಪೀಕರ್, ಉಳ್ಳಾಳಕ್ಕೆ ಎಂಎಲ್ಎ, ರಾಜ್ಯದಲ್ಲಿ ಅವರು ಎಲ್ಲಾ ಪಕ್ಷಗಳ ಶಾಸಕರ ಹಕ್ಕುಗಳನ್ನು ಎತ್ತಿ ಹಿಡಿತೀನಿ ಅಂತ ಹೊರಟಿದ್ದಾರೆ. ಶಾಸಕ ಖಾದರ್ ಅವರು ಎಲ್ಲರನ್ನ ಜೋಡಿಸ್ತಾ ಇದ್ದಾರೆ. ಅವರು ಜೋಡಣೆಯಲ್ಲಿ ಬಹಳ ಒಳ್ಳೆ ಇದಿದೆ, ಎಕ್ಸ್ಪರ್ಟ್. ರಾಜ್ಯಕ್ಕೆ ಅವರು ಎಲ್ಲಾ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿಯುವವರು. ಉಳ್ಳಾಳದಲ್ಲಿ ಇಲ್ಲಿರುವಂತಹ ನಾಗರಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅವರ ಹಕ್ಕುಗಳನ್ನು ಪೊಲೀಸರು ಚ್ಯುತಿಗೊಳಿಸಿದಾಗ ಯಾಕೆ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರಿಗೆ ಈ ಕುರಿತು ಅರಿವಿಲ್ವಾ? ಇದೆಲ್ಲ ಆಗ್ತಾ ಇರೋದು ಅವರಿಗೆ ಗೊತ್ತಿಲ್ವಾ? ಅಥವಾ ಸ್ಪೀಕರ್ಗೂ ನನಗೂ ಪೊಲೀಸ್ ಠಾಣೆಗೂ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೂತಿದ್ದಾರೆ ಅಂತ ನಮಗೆ ಸ್ಪಷ್ಟತೆ. ಡಿವೈಎಫ್ಐ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪೊಲೀಸರು ಉಳ್ಳಾಳ ಠಾಣೆಯ ಸುತ್ತಮುತ್ತ ನಿಯೋಜಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ.